ವೆಲ್ಕಮ್ ಟು ಆಶ್ ಕುಕಿಂಗ್ ಚಾನಲ್. ನಾವಿವತ್ತು ಅವರೆಬೇಳೆ ಅವಲಕ್ಕಿನ ಮಿಕ್ಸ್ಚರ್ನ ಮಾಡ್ತಾ ಇದ್ದೇವೆ. ಇದನ್ನು ಮಾಡೋದು ತುಂಬಾ ಸುಲಭ. ನೀವು ಇದನ್ನು ರೆಡಿ ಮಾಡಿ 1 ರಿಂದ 1.5 ಮಂತು ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಮಾಡಲಿಕ್ಕೆ 1 ಕಪ್ ಆಗೋಷ್ಟು ಅವರೆಬೇಳೆ, 1 ಕಪ್ ಆಗೋಷ್ಟು ಅವಲಕ್ಕಿ ಮತ್ತು 1 ಕಪ್ ಆಗೋಷ್ಟು ಹಚ್ಚಿರುವಂಥ ಒಣ ಕೊಬ್ಬರಿ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. 1/4 ಕಪ್ ಆಗೋಷ್ಟು ಉರಿಗಡಲೆ, ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ, 1 ಕಪ್ ಆಗುವಷ್ಟು ಕಡಲೆ ಬೀಜ ಹಾಗೂ ಕರಿಬೇವನ್ನು ಸಹ ತಗೊಂಡಿದ್ದೇನೆ. ನಾನಿಲ್ಲಿ ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಆಯಿಲ್ನ ಬಿಸಿ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಡೀಪ್ ಫ್ರೈ ಮಾಡಿ ಮಿಕ್ಸ್ ಮಾಡಿದ್ರೆ ಅವರೆಬೇಳೆ ಅವಲಕ್ಕಿ ರೆಡಿಯಾಗುತ್ತೆ. ನೀವು ಅವರೆಬೇಳೆನ ನೋಡಿಕೊಂಡು ಫ್ರೈ ಮಾಡಬೇಕಾಗುತ್ತೆ. ಅವರೆಬೇಳೆ ಕ್ರಿಸ್ಪಿನೆಸ್ ಬರೋ ಥರ ನೀವು ಇದನ್ನು ಫ್ರೈ ಮಾಡಿ. ಮೊದಲನೇದಾಗಿ ನಮ್ಮ ವಿಡಿಯೋನ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅವರೆಬೇಳೆನ ಫ್ರೈ ಮಾಡುವಾಗ ಅದು ನೀಟಾಗಿ ಫ್ರೈ ಆದರೆ ಅದು ಆಯಿಲಲ್ಲಿ ತೇಲಿ ಮೇಲೆ ಬರುತ್ತೆ. ಅದಾದ ನಂತರ ನೀವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಒಂದು ಮಿಕ್ಸನ್ನು ಸಹ ಕೊಡ್ತಾ ಇದ್ದೇನೆ. ಅದೇ ಥರ ನಾನು ಕಡಲೆ ಬೀಜ ಮತ್ತು ಕೊಬ್ಬರಿಯನ್ನು ಸಹ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಕ್ಯಾಶ್ಯೂವನ್ನು ಸಹ ಆ್ಯಡ್ ಮಾಡ್ಕೊಬೋದು. ಕೊಬ್ಬರಿಯನ್ನು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ. ಕೊಬ್ಬರಿ ಇಲ್ಲಾಂದರೆ ಬೇಗನೆ ಕಪ್ಪಾಗಿ ಬಿಡುತ್ತೆ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಜಸ್ಟ್ 3 to 4 ಮಿನಿಟ್ಸ್ ಒಳಗಡೆನೇ ಸಹ ಈ ವಿಡಿಯೋ ಇದೆ. ಇದೇ ಥರ ನಾವು ಅವಲಕ್ಕಿಯನ್ನು ಸಹ ಫ್ರೈ ಮಾಡ್ಕೊತೇನೆ. ಅವಲಕ್ಕಿನ ನೀವು ಸ್ವಲ್ಪ ಹಾಕಿ 2-3 ಸಾರಿ ಫ್ರೈ ಮಾಡಿ. ಅವಲಕ್ಕಿನ ನೀವು ಯಾವ ಪ್ರಮಾಣದಲ್ಲಿ ತಗೊಂಡಿರ್ತೀರೋ ಅದು 1:2 ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ನಂತರ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಫ್ರೈ ಮಾಡಿದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಅವರೆಬೇಳೆ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗುತ್ತೆ. ನೀವು ಇದನ್ನು ಒಂದು ಏರ್ ಕಂಟೈನರ್ ಜಾರ್ನಲ್ಲಿ ಹಾಕಿ 1 ರಿಂದ 1.5 ಮಂತು ಸ್ಟೋರ್ ಮಾಡಿ ಸಹ ಇಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.